ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ಟಾರ್ಟ್ ಮಾಡ್ಬೋದಾ ಸರ್? ಇವತ್ತು ಸಡನ್ ಆಗಿ ಪ್ರೆಸ್ ಮೀಟಿಂಗ್ ಕರೆದಿದ್ದೀರಾ, ಯಾಕೆ ಅಂತ ಕೇಳ್ಬೋದಾ? ವಿಷಯ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಆದರೂ ನಮ್ಮ ಬಾಯಲ್ಲಿ ಬೇರೆ ಏನೋ ಹೇಳಿಸ್ಬೇಕು ಅನ್ನೋದು ನಿಮ್ಮ ತವಕ. ಸಮಾಜದಲ್ಲಿ ಏನಾದರೂ ವಿಶೇಷ ನಡೆದ್ರೆ ಅದನ್ನು ಜನರಿಗೆ ತಲುಪಿಸೋದು ಮಾಧ್ಯಮದ ಕೆಲಸ. ಆದರೆ ಕೆಲವು ಮಾಧ್ಯಮಗಳಿಂದ ಪತ್ರಿಕೋದ್ಯಮದ ದಿಕ್ಕೇ ಬದಲಾಗ್ತಾ ಇದೆ ಅಂತ ನಮ್ಮ ಅನಿಸಿಕೆ. ಎಲ್ಲರೂ ಅಲ್ಲ, ಕೆಲವು ಮಾಧ್ಯಮಗಳು, ಅದರಲ್ಲೂ ಸೋಷಿಯಲ್ ಮೀಡಿಯಾ, ಅವರು ತಮಗೆ ತಾವೇ ಪತ್ರಿಕೋದ್ಯಮಿ ಅಂತ ಹಣೆಪಟ್ಟಿ ಕಟ್ಕೊಂಡು ಸುಳ್ಳು ಸುದ್ದಿ, ಕೆಲವರಿಗೆ ಅವಮಾನ ಆಗುವಂಥ ವಿಷಯನ ಒಂದು ಹಾಟ್ ಟಾಪಿಕ್ ಥರ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಏನ್ ಸರ್, ಸೋಷಿಯಲ್ ಮೀಡಿಯಾದವ್ರ ಮೇಲೆ ಯುದ್ಧ ಘೋಷಣೆ ಮಾಡ್ತಿದ್ದೀರಾ? ಚೇಚೆ, ಅಂಥ ತಪ್ಪು ನಾನು ಮಾಡಲ್ಲ. ಈ ಗಾಳಿ ಗುದ್ದಾಡೋದು, ಗಾಳಿ ಸುದ್ದಿ ಜೊತೆ ಗುದ್ದಾಡೋದು ಎರಡೂ ಒಂದೇ ಅಂತ ನನ್ನ ಭಾವನೆ. ನಾನು ಶ್ರಾವಣಿ ಮದುವೆಗೆ ಮುಂಚೆನೇ ಒಂದು ಪ್ರೆಸ್ ಮೀಟ್ ಕರೆದಿದ್ದೆ. ಮದುವೆಯಲ್ಲಿ ಏನಾಯಿತು ಅನ್ನೋದು ನಿಮ್ಗೆ ಗೊತ್ತೇ ಇದೆ, ಅದನ್ನು ನೇರ ಪ್ರಸಾರ ಕೂಡ ನೀವು ಮಾಡಿದ್ರಿ. ಆಮೇಲೆ ಕೂಡ ಶ್ರಾವಣಿ ಸುಬ್ಬು ಮದುವೆ ವಿಚಾರ ನಾನು ನಿಮಗೆ ತಿಳಿಸಿದ್ದೆ, ಮಾಧ್ಯಮದಲ್ಲಿ ಆ ವಿಚಾರನೂ ಬಂತು. ಆದರೆ ಇದ್ದಕ್ಕಿದ್ದ ಹಾಗೆ ನಾನು ನನ್ನ ಮಗಳನ್ನ ಸುಬ್ಬಕ್ಕೆ ಕೊಟ್ಟಿದ್ದಕ್ಕೆ ಏನೋ ಕೆಟ್ಟ ಉದ್ದೇಶ ಇದೆ ಅಂತ ಬಿಂಬಿಸ್ತಾ ಇದ್ದಾರೆ. ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಅದಕ್ಕೆ ಸತ್ಯ ಏನು ಅಂತ ಹೇಳೋಣ ಅಂತ ನಿಮ್ಮೆಲ್ಲರನ್ನು ಕರೆಸ್ದೆ. ಮಾಮ್, ಅಂತೂ ಮಾವನ ಮನಸ್ಸಿಗೆ ನೋವಾಯ್ತಂತೆ. ಈ ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವ ಮಾಮ್? ನಿನ್ನೇನು ತಾನೆ ನಮ್ಮ ಮಾವ ಏನು ಖುಷಿಯಾಗಿದೆ ಅಂತ ಪೆಗ್ ಮೇಲೆ ಪೆಗ್ ಹೊಡೆದಿದೆ ಅಂತ ಕೇಳ್ತೀಯ. ಇವಾಗ ನೋಡು, ಏಟ್ ಮೇಲೆ ಏಟು. ಇದೊಂಥರ ಚೆನ್ನಾಗಿದೆ ಮಾಮ್, ಪ್ರಶ್ನೆ ಮೇಲೆ ಪ್ರಶ್ನೆ, ಏಟ್ ಮೇಲೆ ಏಟು. ಈ ಥರ ಆಗಬಾರ್ದಿತ್ತಮ್ಮ. ಸೂಪರ್ ಮಾಡಿ. ಅಲ್ಲ, ನಮ್ಮವ್ರಿಗೆಲ್ಲ ಪ್ರಶ್ನೆ ಏನೆಲ್ಲ ಕೇಳಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಕರೆಕ್ಟಾಗಿ. ಎಲ್ಲ ರೆಡಿ ಇದೆ ಮ್ಯಾಮ್, ನೋಡು. ಸರ್, ನಿಮ್ಮ ಮಗಳು ಮದುವೆ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಜನರಲ್ಲಿ ಹುಟ್ಕೊಂಡಿರೋದು ನಿಜ. ಆ ಪ್ರಶ್ನೆಗಳನ್ನ ನಾವು ಕೇಳ್ತಿದ್ದೀವಿ ಅಷ್ಟೇ. ಜನರಲ್ ಹುಟ್ಕೊಂಡಿದೆ ಅಂತ ಯಾಕೆ ಹೇಳ್ತೀರಿ? ನಿಮ್ಮಲ್ಲೇ ಯಾರೋ ಹುಟ್ಟಿಸಿದ್ದಾರೆ ಅಂತ ಹೇಳಿ, ಪರವಾಗಿಲ್ಲ. ನಮ್ಮ ಕಡೆಯಿಂದ ಏನು ತಪ್ಪು ನಡೆದಿಲ್ಲ, ಹಾಗಾಗಿ ನೀವೇನು ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ನನ್ನ ಮಗಳು ಅಳಿಯನ್ನ ಬರ ಹೇಳಿದ್ದೀನಿ, ಅವ್ರು ಬರ್ತಿದ್ದಾಗೇನೆ ಅವ್ರು ಸರಿಯಾದ ಸಮಯಕ್ಕೆ ಬಂದೆ. ಬಾ ಕೂತ್ಕೋ. ಪರವಾಗಿಲ್ಲ ಯಜಮಾನ್ರೆ. ನೀನು ಮನೆ ಹಳ್ಳಿನಾಗ ಬಂದಿದ್ಯಾ, ತುಂಬ ಇಂಪಾರ್ಟೆಂಟ್ ವಿಷಯ. ಬಾ ಕೂತ್ಕೋ. ನಿಮ್ಮ ಪ್ರಶ್ನೆ ಏನಿದೆಯೋ ಅದನ್ನ ಈಗ ಕೇಳಿ. ಸರ್, ಇದ್ಕಿದ್ದಂಗೆ ಶ್ರಾವಣಿಯವ್ರಿಗೂ ಸುಬ್ಬುವರೆಗೂ ಮದುವೆ ಮಾಡಿಸಿರೋ ಹಿಂದೆ ಒಂದು ಕೆಟ್ಟ ಉದ್ದೇಶ ಇದೆ ಅಂತೇಳಿ ಜನ ಮಾತಾಡ್ಕೊತಿದ್ದಾರೆ. ಶ್ರಾವಣಿಯವರು ಈಗಾಗಲೇ ಯಾರನ್ನೋ ಇಷ್ಟಪಟ್ಟಿದ್ರಂತೆ, ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಶ್ರಾವಣಿಯವ್ರನ್ನ ನಿಮ್ಮ ಪಿ ಎಫ್ ಕೊಟ್ಟು ಮದುವೆ ಮಾಡಿದ್ದೀರಾ ಅನ್ನೋ ಸುದ್ದಿ. ಎಲ್ಲರೂ ಮುಂದೆ ಯಜಮಾನ್ರಿಗೋಸ್ಕರ ನಾನು ಅವ್ರ ಮಗಳನ್ನ ಮದುವೆ ಆಗಿದ್ದು ಅಂತ ಹೇಳ್ಬಿಟ್ಟಿಯಲ್ಲ ಸುಬ್ಬು. ಇಲ್ಲ ಅಂದ್ರೆ ನೀನ್ ನನ್ನ ಮದ್ವೆನ ಮಾಡ್ಕೊತಾ ಇರ್ಲಿಲ್ಲ ಅಂತ ಹೇಳಿದ್ಯಲ್ಲ ಸುಬ್ಬು. ನಾನು ಏನ್ ತಪ್ಪು ಮಾಡಿದ್ದೀನಿ ಸುಬ್ಬು? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಸುಬ್ಬು.
ಅಪ್ಪ ಹೇಳೋ ಕೆಲಸ ಅಷ್ಟೇ ನಿನಗೆ ಮುಖ್ಯ. ಈಗ ನೀನು ನನ್ನ ಮದುವೆ ಆಗಿರೋದು ಕೂಡ ಅಪ್ಪ ಹೇಳಿರೋ ಒಂದು ಕೆಲಸ ಅಂತ ಅಷ್ಟೇ ಅಷ್ಟೇ. ಈ ಖುಷಿಗೆ ನಾನು ಮದುವೆ ಆಗ್ಬೇಕಾಗಿತ್ತ? ಇಡೀ ಜೀವನ ನಾನು ಒಂಟಿ ಆಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಮೇಡಮ್, ಮೇಡಮ್ ಯಾಕೆ ಹಾಗೆ ಬಂದ್ಬಿಟ್ರಿ? ಏನಿಲ್ಲ ಸುಬ್ಬು, ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಇದೆ. ರಿಕ್ವೆಸ್ಟಾ? ಆರ್ಡ್ರ್ ಅಂತ ಹೇಳಿ ಮೇಡಮ್. ನೀವೇನೇ ಹೇಳಿದ್ರು ಅದು ಮಾಡೋದು ನನ್ನ ಕರ್ತವ್ಯ. ಹೌದು, ಅಪ್ಪ ಏನೇ ಹೇಳಿದ್ರು ಮಾಡ್ತೀಯ. ನಾನು ಅಪ್ಪನ ಮಗಳು ಅನ್ನೋ ಕಾರಣಕ್ಕೆ ನಾನೇನೇ ಹೇಳಿದ್ರು ಮಾಡ್ತೀಯ ಅಲ್ವಾ? ಕರೆಕ್ಟು. ಹೇಳಿ, ನಾನೇನು ಮಾಡಬೇಕು? ನನ್ನನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ? ಅಷ್ಟೇನಾ? ಹೆಂಗೂ ಪ್ರೆಸ್ ಮೀಟ್ ಮುಗ್ದಿದೆ, ನೀವೆಲ್ಲ ಹೇಳ್ತೀರ ಅಲ್ಲ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಹೋಗ್ಬೇಕು ಹೇಳಿ? ಬಾ ಹೇಳ್ತೀನಿ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ಲೆಫ್ಟ್ ತಗೋ. ಲೆಫ್ಟಾ? ರೈಟ್ ತಗೋ. ಲೆಫ್ಟ್ ತಗೋ. ಹಿಂಗ ಮೇಡಮ್? ರೈಟ್. ಮೇಡಮ್, ನೀವು ಎಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ಲಿ? ಇಲ್ಲೇ ಸೈಡಿಗೆ ಹಾಕು. ಮೇಡಮ್, ಕೋಪ ಮಾಡ್ಕೊಂಡ್ರಾ? ಪರವಾಗಿಲ್ಲ, ನೀವು ಲೆಫ್ಟ್ ಟು ರೈಟ್ ಅಂತಲೇ ಹೇಳಿ. ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗೋಣ. ಹಾಂ ಸರ್, ಬಂದಿದ್ದೀವಿ. ಹಾಂ, ನೀವು ಹೇಳಿದ ಜಾಗದಲ್ಲೇ ಇದ್ದೀವಿ. ಹಾಂ, ಬನ್ನಿ. ಮೇಡಮ್, ನೀವು ಇಲ್ಲಿಗೆ ಬರಬೇಕಾಗಿತ್ತಾ? ಯಾರಿಗೋ ಫೋನ್ ಮಾಡ್ತಾ ಇದ್ರಿ? ಯಾರಿಗಾದ್ರೂ ಕಾಯ್ತಾ ಇದೀವಾ ಮೇಡಮ್?